ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ರವರಿಂದ ದೇಶದಲ್ಲೆಲ್ಲ ಆಚರಿಸಲ್ಪಡುವ ವಿಜ್ಞಾನ ದಿನದ ಕುರಿತಂತೆ ಒಂದು ಸಣ್ಣ ಪ್ರಸ್ತುತಿ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಪ್ರತಿ ವರ್ಷವೂ ಫೆಬ್ರವರಿ 28ರಂದು ಆಚರಿಸುತ್ತೇವೆ. ಇಂದಿನ ಸರ್ಕಾರವು ಫೆಬ್ರವರಿ 28ರಂದು ನಡೆಯುವ ವಿಜ್ಞಾನದ ದಿನ ಅಥವಾ ವರ್ಷಕ್ಕೆ ವಿಕಸಿತ ಭಾರತಕ್ಕೆ ಸ್ಥಳೀಯ ತಂತ್ರಜ್ಞಾನಗಳು ಎಂಬ ಧ್ಯೇಯವಾಕ್ಯವನ್ನು ನೀಡಿದೆ. ಭಾರತದಲ್ಲಿ ಅನೇಕ ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ. ಆರ್ಯಭಟ, ಸುಶ್ರುತ, ಚರಕ, ಕಣಾದರವರಿಂದ ಕಲಾಂವರೆಗೆ ಈಗಲೂ ವಿಜ್ಞಾನಿಗಳು ಇದ್ದಾರೆ. ಹಾಗೆಯೇ ಜಗತ್ತಿನಾದ್ಯಂತ ಇನ್ನಿತರ ವಿಜ್ಞಾನಿಗಳ ಕುರಿತು ತಿಳಿದಿದ್ದೇವೆ. ವಿಜ್ಞಾನದ ವಿಷಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುತ್ತಲೇ ಇದೆ. ಅಂದು ಇಂದು ಇತ್ತೀಚಿನ ದಿನಗಳಲ್ಲಿ ಅಂದರೆ 300 ವರ್ಷಗಳ ಹಿಂದಿನಿಂದ ಆಧುನಿಕ ಸಮಾಜದಲ್ಲಿ ವಿಜ್ಞಾನವು ಹೆಚ್ಚಾಗಿ ಬೆಳೆದು ಆ ವಿಜ್ಞಾನದ ವಿಷಯಗಳನ್ನು ತಂತ್ರಜ್ಞಾನದಲ್ಲಿ ಬಳಸಿಕೊಂಡು ಜೀವನವನ್ನು ತನ್ನ ಅನುಕೂಲಕ್ಕೆ ಮಾಡಿಕೊಂಡಿದ್ದಾನೆ ಮಾನವ. ಇದು ಒಂದು ನಂಬಿಕೆಯಾಗಿ ಬೆಳೆದಿದೆ. ಅದರ ಅನೇಕ ಪ್ರಯೋಜನಗಳು ನಿತ್ಯ ಜೀವನದಲ್ಲಿ ನೋಡಬಹುದು. ಆಂಟಿಬಯೋಟಿಕ್, ಸಾರಿಗೆ ವ್ಯವಸ್ಥೆ, ಹವಾಮಾನದ ಮುನ್ಸೂಚನೆ, ವಿದ್ಯುತ್ ಶಕ್ತಿ, ಪ್ಲಾಸ್ಟಿಕ್, ಮೊಬೈಲ್, ಇಂಟರ್ನೆಟ್ ಇತ್ಯಾದಿ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಎಂದರೆ ಮಾನವನ ಸಮೂಹವು ಇದ್ದಲ್ಲೆಲ್ಲ ಆ ಸಮೂಹಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದರು. ಬೆಂಕಿಯ ಉಪಯೋಗ, ಆಹಾರ ಸೇವನೆ, ಬೆಳೆಗಳಿಗೆ ನೀರು ಸರಬರಾಜು, ಪ್ರಾಣಿಗಳ ಬೇಟೆ, ಚಕ್ರದ ಉಪಯೋಗ, ಕೆಲಸವನ್ನು ಸುಲಭ ಮಾಡುವ ಅನೇಕ ಪರಿಕರಗಳು, ದೋಣಿ ಮತ್ತು ಹಡಗಿನ ಯಾನ, ನಗರ ಯೋಜನೆ, ಋತುಗಳ ಚಕ್ರ ಇವೆಲ್ಲವೂ ಯಾವ ಒಬ್ಬ ವಿಜ್ಞಾನಿ ಕಂಡುಹಿಡಿದದ್ದಲ್ಲ. ಇದೆಲ್ಲ ಆ ಸ್ಥಳೀಯ ಮಾನವರು ಅವಲೋಕಿಸಿ ಅನುಭವಿಸಿ ಬಂದ ಅರಿವಿನಿಂದ ಮಾಡಿದ ತಂತ್ರಜ್ಞಾನ. ಇದರ ತಳಹದಿ ಅವರ ವೈಜ್ಞಾನಿಕ ಆಲೋಚನೆ. ಯಾವುದೇ ಒಂದು ಪ್ರಾಣಿ, ಪಕ್ಷಿ, ಗಿಡವು ತನ್ನ ಪರಿಸರದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಹಾಗೆಯೇ ಮಾನವರು ಕೂಡ ತಮ್ಮ ಸ್ಥಳೀಯ ಪರಿಸರವನ್ನು ಅರಿತು ಜೀವನ ಕಂಡುಕೊಂಡರೆ ಅದು ಎಂದಿಗೂ ಮಾರಕವಾಗಲಾರದು. ಅಂತೆಯೇ ವಿಕಾಸ ಬಯಸುವ ಮಾನವರು ಸಮಸ್ಯೆಗಳಿಗೆ ಸ್ಥಳೀಯವಾಗಿ ಉತ್ತರಗಳನ್ನು ಕಂಡುಕೊಳ್ಳಬೇಕು. ಭಾರತವು ಉಷ್ಣವಲಯದಲ್ಲಿದೆ. 300 ದಿನ ಬಿಸಿಲಿರುವ ಈ ದೇಶದಲ್ಲಿ ಮಕ್ಕಳಿಗೆ ಬ್ಲೇಸರ್ನಂತಹ ಉಡುಪು ಧರಿಸಲು ಹೇಳುವುದು ಅವೈಜ್ಞಾನಿಕ. ವೈಜ್ಞಾನಿಕ ಆಲೋಚನೆ ಎಂದರೇನು? ಯಾವುದೇ ಕಟ್ಟುಪಾಡಿಗೆ ಸಿಲುಕದೆ ಸಾಂದರ್ಭಿಕವಾಗಿ ಯೋಚಿಸಿ, ಪರೀಕ್ಷಿಸಿ, ಪ್ರಯೋಗ ನಡೆಸಿ ಉತ್ತರ ಕಂಡುಕೊಳ್ಳುವುದು ವಿಜ್ಞಾನ. ಈ ರೀತಿಯ ವೈಜ್ಞಾನಿಕ ಆಲೋಚನೆಯಿಂದ ಏನಾದರೂ ಬದಲಾಗಿದೆಯೇ? ಯೋಚಿಸಿ ನೋಡಿ. ನಮಗೆ ಕಾಯಿಲೆ ಬರುವುದು ನಮ್ಮ ಕರ್ಮದಿಂದಲೇ? ಗಂಡು ಮಕ್ಕಳು ಹೆಣ್ಣು ಮಕ್ಕಳಾಗುವುದು ನಮ್ಮ ಅದೃಷ್ಟದಿಂದಲೇ? ಬಿಳಿ ಚರ್ಮ ಹೊಂದಿರುವವರು ಬುದ್ಧಿವಂತರೇ? ಮಳೆ, ಭೂಕಂಪ, ಚಂಡಮಾರುತ, ಕೋವಿಡ್ ಇದಕ್ಕೆ ದೈವ ಕಾರಣವೇ? ಎಲ್ಲ ಪ್ರಶ್ನೆಗಳಿಗೂ ನಿಮ್ಮ ಉತ್ತರ ಅಲ್ಲ ಎಂದು ನೀವು ನಂಬಿದರೆ ಅದು ವೈಜ್ಞಾನಿಕ ಆಲೋಚನೆ. ನೆನಪಿರಲಿ, ವಿಜ್ಞಾನವು ಮನುಷ್ಯ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೂ ಇನ್ನೂ ಉತ್ತರ ದೊರಕಿಸಿ ಕೊಟ್ಟಿಲ್ಲ. ಬಡತನಕ್ಕೆ ಕಾರಣ ಕರ್ಮ ಎಂದು ನಂಬಿದರೆ ಏನಾಗುತ್ತದೆ? ಮಾನವರ ನಡವಳಿಕೆ ಬಡತನಕ್ಕೆ ಕಾರಣ ಎಂದು ಯೋಚಿಸಿದರೆ ಅದು ವೈಜ್ಞಾನಿಕ ಆಲೋಚನೆಯಾಗುತ್ತದೆ. ಆಗ ನಾವು ಏನು ಮಾಡುತ್ತೇವೆ? ನಮ್ಮ ಆಲೋಚನೆ ಒಂದು ಸರ್ಕಾರದ ಯೋಜನೆಯ ಆಲೋಚನೆ ವೈಜ್ಞಾನಿಕವಾಗಿದ್ದರೆ ತೆಗೆದುಕೊಳ್ಳುವ ನಿರ್ಧಾರಗಳು, ನಡವಳಿಕೆ ಬೇರೆಯಾಗಿರುತ್ತದೆ. ಈ ವರ್ಷದ ಧ್ಯೇಯವಾಕ್ಯ ವಿಕಸಿತ ಭಾರತಕ್ಕೆ ಸ್ಥಳೀಯ ತಂತ್ರಜ್ಞಾನ. ಈ ಕುರಿತು ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಮೇಲೆ ಹೇಳಿದಂತೆ ನಮ್ಮ ಸಮಸ್ಯೆಗಳಿಗೆ ಸ್ಥಳೀಯವಾಗಿ ಆಲೋಚಿಸಿ ಅದಕ್ಕೆ ಹೊಂದುವ ತಂತ್ರಜ್ಞಾನವನ್ನು ರೂಪಿಸಿಕೊಳ್ಳುವ ಪ್ರಯತ್ನಗಳು ನಡೆದಿವೆ. ಕೃಷಿ ಕ್ಷೇತ್ರದಲ್ಲಂತೂ ಅನೇಕ ಸ್ಥಳೀಯ ತಂತ್ರಜ್ಞಾನ ನೋಡಲು ಸಿಗುತ್ತದೆ. ಗಾತ್ರಕ್ಕೆ ಸರಿಯಾಗಿ ಹಣ್ಣುಗಳ ವಿಂಗಡಣೆ, ಸ್ಕೂಟರ್ ಅನ್ನು ಬಳಸಿ ಭೂಮಿಯನ್ನು ಉಳುವುದು, ಕೀಟ ಪಕ್ಷಿಗಳನ್ನು ಓಡಿಸಲು ಒಂದು ಸಾಧನ. ಪ್ಲಾಸ್ಟಿಕ್ಗೆ ಬದಲಾಗಿ ಸುಲಭವಾಗಿ ಕೊಳೆಯುವ ಅಥವಾ ಸೇವಿಸಲ್ಪಡುವ ವಸ್ತುಗಳಿಂದ ಚಮಚ, ಬಟ್ಟಲುಗಳು ಮತ್ತು ಫೋರ್ಕ್ಗಳ ತಯಾರಿಕೆ. ತೆಂಗಿನಕಾಯಿ ಚಿಪ್ಪನ್ನು ಉಪಯೋಗಿಸಿ ನೀರನ್ನು ಕಾಯಿಸುವ ಒಂದು ಸಾಧನ. ದೃಷ್ಟಿ ಮಾಂದ್ಯವುಳ್ಳ ಜನರಿಗೆ ವಿಶೇಷ ಕನ್ನಡಕ, ಬೀದಿ ಕಸ ಗುಡಿಸಲು ಒಂದು ಸಾಧನ. ಇಂಥವುಗಳನ್ನ ಅನೇಕ ನಮ್ಮ ಸುತ್ತಮುತ್ತ ನೋಡಬಹುದು.
ಇಂತಹ ಕೆಲವು ವೈಜ್ಞಾನಿಕ ಆಲೋಚನೆಗಳು ದೇಶದಲ್ಲೆಲ್ಲ ಉಪಯೋಗಕ್ಕೆ ಬರುವಂತದ್ದೂ ಇದೆ. ಜಾಗತೀಕರಣದ ಈ ಯುಗದಲ್ಲಿ ಎಲ್ಲರೂ ಸ್ನೇಹದಿಂದ ಇಲ್ಲ. ಯಾವುದಾದರೂ ಒಂದು ದೇಶದ ಮೇಲೆ ನಾವು ನಮ್ಮ ಉಪಕರಣಗಳಿಗೆ ಅವಲಂಬಿತರಾದರೆ ಮುಂದೊಂದು ದಿನ ಇದು ಸಮಸ್ಯೆಯಾಗಬಹುದು. ಅಂತೆಯೇ ಆಧುನಿಕ ಯುಗದಲ್ಲಿ ಉಪಯೋಗಿಸುವ ತಂತ್ರಜ್ಞಾನಕ್ಕೆ ಸ್ಥಳೀಯವಾಗಿ ಪರ್ಯಾಯ ಕಂಡುಕೊಳ್ಳುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಭಾರತದಲ್ಲೇ ಆವಿಷ್ಕಾರಗೊಂಡ ತೇಜಸ್ ಜೆಟ್ ಫೈಟರ್ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಯಾರಾಗುತ್ತದೆ ಮತ್ತು ಅರ್ಜುನ್ ಟ್ಯಾಂಕ್ ಇವು ಉದಾಹರಣೆಗಳು. ಭಾರತದ ನೌಕಾಪಡೆಯಲ್ಲಿ ನ್ಯಾಷನಲ್ ಇಂಡಿಜಿನಸ್ ಆರ್ಗನೈಸೇಷನ್ ಎಂಬ ಸಂಸ್ಥೆ ಆರಂಭವಾಗಿ ಸ್ಥಳೀಯವಾಗಿ ಯುದ್ಧೋಪಕರಣಗಳ ತಯಾರಿಕೆಯ ಸಂಶೋಧನೆ ನಡೆಯುತ್ತಿದೆ. ಭಾರತದ ನೌಕಾಪಡೆಯ INS ವಿಕ್ರಾಂತ್ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದ್ದು ಸ್ಥಳೀಯವಾಗಿ ತಯಾರಿಸಿದ್ದಾರೆ. ಭಾರತೀಯ ವೈದ್ಯಕೀಯ ಪದ್ಧತಿ ಆಯುರ್ವೇದವು ಪ್ರಬಲವಾದ ಪರ್ಯಾಯ ಔಷಧೋಪಚಾರವಾಗಿ ಪ್ರಪಂಚದಾದ್ಯಂತ ಬೆಳೆಯುತ್ತಿದೆ. ಇದರಲ್ಲಿ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯಕ್ಕೆ ಯೋಗ ಎಂಬ ಕ್ರಿಯೆಯು ಸೇರಿದೆ. ಆಯುರ್ವೇದ ಪದ್ಧತಿ ಮತ್ತು ಆಧುನಿಕ ಔಷಧಿ ಪದ್ಧತಿ ಎರಡನ್ನೂ ಜಗತ್ತಿಗೆ ನೀಡುವಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸಿದೆ. ಭಾರತದ ವೈದ್ಯಕೀಯ ಪ್ರವಾಸವು ಒಂದು ದೊಡ್ಡ ಉದ್ಯಮವಾಗಿದೆ. ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ORS ಸೇವಿಸದ ಜನರು ಕಡಿಮೆ. ಈ ORSನ ಆವಿಷ್ಕಾರ ಮಾಡಿದವರು ನಮ್ಮ ದೇಶದವರಾದ ದಿಲೀಪ್ ಮಹಾಲ್ನೋಬಿಸ್. ಅವರ ಬಗ್ಗೆ ಒಂದು ಕಿರುಚಿತ್ರ ನೋಡೋಣ. In the winter of 1971, Pakistan launched Operation Genghis Khan, a series of aerial strikes on 11 Indian air stations. Pakistan launched a full-scale war against us. The Pakistan Air Force suddenly struck at our airfield. As a result, India declared war on Pakistan. Both forces engaged fiercely on the eastern and western fronts. But 13 days into the war, the eastern command of the Pakistani army signed the instrument of surrender. Lieutenant General A.A.K. Niazi signed the instrument of surrender. On 16 December 1971, East Pakistan was liberated, forming what we know today as Bangladesh. That India had recognized the government of Bangladesh. Following the war, nearly 10 million people took refuge in India. But as the monsoon arrived with heavy rains and floods, also came cholera. With a lack of access to food, clean water and sanitation, the cholera epidemic killed over 5,000 people in the refugee camps alone. In one such refugee camp at Bangaon in West Bengal, the situation was turning critical. The camp was running out of saline fluid, a standard treatment for cholera in those days. The clock was ticking fast as hundreds more awaited treatment. Dr. Dilip Mahalnabis, a Kolkata-based pediatrician, stepped in. From his research, he knew that a solution of sugar and salt, which would increase water absorption by the body, could save lives. He turned to oral rehydration therapy, an unpopular treatment for diarrhea in those days. Against the odds, and with the help of Johns Hopkins University, he began giving out a mixture of table salt, baking soda and glucose with clean drinking water. He and his team then prepared and stored the solution in large drums from where patients or their relatives could help themselves. In the next 14 days, the number of deaths declined from 30% to 3.6% in the refugee camps. Over the years, Dr. Mahalnabis saved thousands of lives with his oral rehydration therapy. ORS दस्त और उल्टी से दे जल्द आराम, खाने पीने के साथ लगातार इसे भी पिलाते रहे। Born on November 12, 1934 in West Bengal, Dr. Mahalnabis studied in Kolkata and London and joined the Johns Hopkins University International Center for Medical Research and Training in Kolkata in the 1960s, where he carried out research in oral rehydration therapy. The Lancet journal called his oral rehydration therapy as the most important medical discovery of the 20th century. From 1975 to 1979, Dr. Mahalnabis worked in cholera control for the World Health Organization in Afghanistan, Egypt, and Yemen. During the 1980s, he worked as a WHO consultant on research on the management of bacterial diseases. In 2002, Dr. Mahalnabis, along with Dr. Nathaniel F. Pierce, was awarded the Pauling Prize by Columbia University.
The award is considered the equivalent of the Nobel in pediatrics. He died at the age of 87 on October 16 last year. Dr. Mahalanobis will be posthumously awarded the Padma Vibhushan, the country's second highest civilian award this year. Today, the WHO recommends ORS, a combination of sodium chloride, anhydrous glucose, potassium chloride, and trisodium citrate dehydrate as the ORS formula as the standard method for treating cholera and other diarrheal diseases. In India, July 29 is observed as ORS Day. ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಸ್ಥಳೀಯ ತಂತ್ರಜ್ಞಾನದ ಬೆಳವಣಿಗೆ ಬಹಳಷ್ಟು ಇದೆ. ಮಂಗಳಯಾನ, ಚಂದ್ರಯಾನ, ಸೂರ್ಯಯಾನ ಮತ್ತು ಉಪಗ್ರಹಗಳ ಉಡಾವಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದಲ್ಲಿರುವ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಸ್ಥಳೀಯ ಸಮಸ್ಯೆಗಳಿಗೆ ವಿಜ್ಞಾನದ ತಳಹದಿಯಲ್ಲಿ ಸಂಶೋಧನೆ ನಡೆಸುತ್ತಿದೆ. ಉದಾಹರಣೆಗೆ, ಅಪೌಷ್ಟಿಕತೆ ವಿರುದ್ಧ ಯಾವ ಆಹಾರ ಕೊಡಬೇಕು, ದಕ್ಷಿಣ ಭಾರತದ ಅಂತರ್ಜಲ ಬಿಕ್ಕಟ್ಟನ್ನು ಹೇಗೆ ಪರಿಹರಿಸುವುದು, ಭತ್ತದ ಗದ್ದೆಗಳಲ್ಲಿ ಕಪ್ಪೆಗಳ ಪಾತ್ರ ಏನು. ಸ್ವದೇಶಿ ವಿಚಾರಗಳ ಮೂಲಕ ಸ್ವತಂತ್ರ ಭಾರತವನ್ನು ಪುನರ್ ನಿರ್ಮಾಣ ಮಾಡುವುದು ಎಂದು ವಿಜ್ಞಾನಿ ಡಾಕ್ಟರ್ ಸುಧೀರ್ ಎಚ್.ಎಸ್. ಅಭಿಪ್ರಾಯಪಟ್ಟಿದ್ದಾರೆ. ವಿಜ್ಞಾನವು ನಮಗೆ ಅರಿವಿಲ್ಲದಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಲ್ಲಿ ಪ್ರಯತ್ನ ಮಾಡುತ್ತದೆ. ನಮಗೆ ಕಾಡುವ ಅನೇಕ ವೈಯಕ್ತಿಕ, ಸಾಮಾಜಿಕ, ಆರ್ಥಿಕ ಸಮಸ್ಯೆಗಳಿಗೆ, ಬೇಕುಗಳಿಗೆ ಮತ್ತು ಸವಾಲುಗಳಿಗೆ ವಿಜ್ಞಾನ ಪರಿಹಾರ ಒದಗಿಸುತ್ತದೆ. ಇದಕ್ಕೆ ಮೂಲಭೂತ ವಿಜ್ಞಾನ ಕಲಿಯಬೇಕು. ಅದು ನಮ್ಮ ಶಾಲಾ ಪುಸ್ತಕದಲ್ಲಿ ಇರುವ ವಿಜ್ಞಾನ.